ಆತ್ಮೀಯ ಕಾರ್ಯಕ್ರಮಾಧಿಕಾರಿಗಳೇ, ಹಲವಾರು ಜನ ಕಾರ್ಯಕ್ರಮಾಧಿಕಾರಿಗಳು ತಮ್ಮ ಪಾಸ್ವರ್ಡ್ಗಳನ್ನು ಮರೆತುಕೊಂಡಿರುತ್ತಾರೆ. ಅಂತಹ ಸಂದರ್ಭದಲ್ಲಿ ತಮ್ಮ ಐ ಡಿಗಳಿಗೆ ಪಾಸ್ವರ್ಡ್ಗಳನ್ನು ಮತ್ತೆ ರೀಕ್ರಿಯೇಟ್ ಮಾಡಿಕೊಳ್ಳುವ ವಿಧಾನವನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. PFMS ಲಾಗಿನ್ ಪೇಜ್ಗೆ ಬಂದಾಗ ಅಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಫರ್ಗೆಟ್ ಲಾಗಿನ್ ಪಾಸ್ವರ್ಡ್ ಓಪನ್ ಆಗುತ್ತೆ. ನೀವು ಮರೆತುಕೊಂಡಿರ್ತಕ್ಕಂಥ ಲಾಗಿನ್ ಐ ಡಿ, ಅದು ಡೇಟಾ ಆಪ್ರೇಟರ್ ಆಗ್ಬೋದು, ಅಪ್ರೂವರ್ ಆಗ್ಬೋದು, ಅಥವಾ ಅಡ್ಮಿನ್ ಐ ಡಿ ಆಗ್ಬೋದು. ಈಗ ಒಬ್ಬರು ಕಾರ್ಯಕ್ರಮಾಧಿಕಾರಿಗಳದನ್ನು ಮತ್ತೆ ಮಾಡಿಕೊಡ್ತಾ ಇದ್ದೀವಿ. ಸೊ ಐ ಡಿಯನ್ನು ಹಾಕಿದ ನಂತರದಲ್ಲಿ ಕೆಳಗಡೆ ಇರತಕ್ಕಂಥ ಕ್ಯಾಪ್ಷನ್ನ ಎಂಟ್ರಿ ಮಾಡಬೇಕಾಗತ್ತೆ. ನಂತರ ಕಂಟಿನ್ಯೂ ಕೊಡಿ. ಕ್ಯಾಪ್ಷನ್ನ ಎಂಟ್ರಿ ಮಾಡಬೇಕಾದ್ರೆ ಸರಿಯಾದಂಥ ರೀತಿಯಲ್ಲಿ ಅದನ್ನು ನೋಡಿ ಮಾಡಬೇಕು. ಕ್ಯಾಪ್ಷನ್ ಎಂಟ್ರಿ ಮಾಡಿದ ತಕ್ಷಣವೇ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲೂ ಕೂಡ ನಾವು ವರ್ಡ್ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಹಲವಾರು ಆಪ್ಷನ್ಗಳನ್ನ ಕೇಳುತ್ತೆ. OTPಯನ್ನು ಕೇವಲ ನಿಮ್ಮ ಇಮೇಲ್ ಐ ಡಿಗೆ ಕಳಿಸ್ಬೇಕಾ, ಅಥವಾ OTPನ SMS ಆಗಿ ಕಳಿಸ್ಬೇಕಾ, ಅಥವಾ ಎರಡಕ್ಕೂ ಕಳಿಸ್ಬೇಕಾ ಅಂತ ನಿಮಗೆ ಯಾವುದು ಈಸಿ ಅನಿಸ್ಕೊಳ್ಳುತ್ತೋ ಅದನ್ನು ಮಾತ್ರ ತೊಗೊಳ್ಳಿ. ಇಮೇಲ್ಗಿಂತ ನಿಮಗೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ SMS ಆಪ್ಷನ್ಗೆ ಓಕೆ ಮಾಡಿ. SMS ಆಪ್ಷನ್ಗೆ ನೀವು ಓಕೆ ಮಾಡಿದ ತಕ್ಷಣವೇ ಕನ್ಸಲ್ಟ್ ಇಮೇಲ್ ಐ ಡಿಗೆ, ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಸೊ ಆ OTPಯನ್ನು ತೆಗೆದು ನೀವು ಇಲ್ಲಿಗೆ ಮತ್ತೆ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಬಂದಂಥ OTPಯನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. OTPನ ವೆರಿಫೈ ಮಾಡಬೇಕು. OTPನ ವೆರಿಫೈ ಮಾಡಿದ್ಮೇಲೆ ಹೊಸದಾದಂಥ ಪಾಸ್ವರ್ಡ್ನ ಕೊಟ್ಕೋಬೇಕಾಗತ್ತೆ. ಆಪ್ಷನ್ ಕೊಟ್ಟು ಸೇವ್ ಮಾಡಿದರೆ ಪಾಸ್ವರ್ಡ್ ಸಕ್ಸಸ್ಫುಲಿ ಚೇಂಜ್ ಆಗಿರುತ್ತೆ. ಈ ವಿಧಾನನ ಬಳಸ್ಕೊಂಡು ನೀವು PFMSನಲ್ಲಿ ಪಾಸ್ವರ್ಡನ್ನು ಬದಲಾಯಿಸ್ಕೋಬೋದು, ಅಥವಾ ಪಾಸ್ವರ್ಡ್ ಮರ್ತಿದ್ರೆ ಹೊಸದಾಗಿ ಪಾಸ್ವರ್ಡನ್ನ ತೆಗೆದುಕೊಳ್ಬೋದು. ಧನ್ಯವಾದಗಳು.